ಕೊಲ್ಲಿ ಯುದ್ಧಕ್ಕೆ ತೆರೆ ಬೀಳುತ್ತಾ ಪಾಕ್ ಸಂಧಾನ ಸಕ್ಸಸ್ ಆಗುತ್ತಾ? ಸಹಿ ಹಾಕಿ ಇಲ್ಲವೇ ಸರ್ವನಾಶ? ಇರಾನ್ಗೆ ಟ್ರಂಪ್ ವಾರ್ನಿಂಗ್. ಇರಾನ್ ಮುಂದೆ ಅಮೆರಿಕ ಷರತ್ತು ತಲೆಬಾಗುತ್ತಾ ಸಡ್ಡು ಹೊಡೆಯುತ್ತಾ? ಸಂಧಾನವೋ ಸಮರವೋ? ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇನ್ನೊಂದು 2 ದಿನದಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಇಲ್ಲೊಂಥರ ಸಂಧಾನದ ದಾರಿ ಹಿಡಿತಾರ ಅಥವಾ ಯುದ್ಧವೇ ಪರಿಹಾರವ ಅನ್ನುವಂಥ ಪ್ರಶ್ನೆ ಉಟ್ಕೊಂಡಿರುವಂಥದ್ದು. ಆ ರೀತಿಯಾದಂಥ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಯುದ್ಧನೂ ಕೂಡ ಒಂದು ರೀತಿಯಾಗಿ ಪರೋಕ್ಷವಾಗಿ ಆಗ್ತಾ ಇದೆ. ಹರ್ಮುಜ್ ಅದು ಕೂಡ ಬಂದ್ ಆಗಿರುವಂಥದ್ದು. ಸ್ಟ್ರೈಟ್ ಆಫ್ ಹರ್ಮುಜ್ ಬಂದ್ ಮಾಡಿದೆ ಇರಾನ್. ಓಪನ್ ಮಾಡಿದ್ದಂಥವರು ಬಂದ್ ಮಾಡಿದ್ದಾರೆ. ಅಮೆರಿಕ ಇರಾನ್ನ ಹಡಗುಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಸೊ ಹೀಗಾಗಿ ಯಾವುದೇ ಹಡಗುಗಳು ಪಾಸ್ ಆಗ್ತಾ ಇಲ್ಲ ಸ್ಟ್ರೈಟ್ ಆಫ್ ಹರ್ಮುಜ್ನಲ್ಲಿ. ಇದೇ ಸಂದರ್ಭದಲ್ಲಿ 2ನೇ ಸುತ್ತಿನ ಸಂಧಾನ ಸಭೆ ಇದೆ. ಆ ಸಂಧಾನ ಸಭೆ ನಡೆಯುತ್ತಾ ಇಲ್ವಾ? ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಸಂಧಾನ ಸಭೆ ಇಂದು ಪಾಕಿಗೆ ಬರ್ತಾ ಇರುವಂಥದ್ದು. ಅಮೆರಿಕ ನಿಯೋಗ, ಇರಾನ್ ನಿಯೋಗ ಬರುತ್ತಾ ಬರೋದಿಲ್ವಾ ಅಂತ, ಅವ್ರ ಷರತ್ತುಗಳನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಾನ್ನವರು ಸಡ್ಡು ಹೊಡಿತಾ ಇದ್ದಾರೆ. ಅವರು ಏಪ್ರಿಲ್ 22ಕ್ಕೆ ಕದನ ವಿರಾಮ ಅವಧಿ ಮುಕ್ತಾಯ ಆಗ್ತಾ ಇದೆ. ಇರಾನ್ ಮುಂದೆ ಟ್ರಂಪ್ ಹಲವು ಷರತ್ತುಗಳನ್ನು ಹಾಕಿದ್ದಾರೆ. ಕಾಡಿ ಬೇಡಿ ಯುದ್ಧವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಕೂಡ ಅಮೆರಿಕನೇ. ಇದೇ ಸಂದರ್ಭದಲ್ಲಿ ಷರತ್ತುಗಳ ಮೇಲೆ ಷರತ್ತುಗಳನ್ನ ಕೂಡ ಹಾಕ್ತಾ ಇದ್ದಾರೆ. ಅದನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇಂದಿನ ಸಭೆಗೆ ಇರಾನ್ ನಿಯೋಗ ಬರುವಂತದ್ದೇ ಡೌಟ್. ಅವರೇ ಹೇಳ್ತಾ ಇದ್ದಾರೆ. ಅಲ್ಲಿನ ಸ್ಪೀಕರ್ ಮಾತನಾಡಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ. ಸಂಧಾನಕ್ಕೆ ಬರ್ದಿದ್ರೆ ಉಗ್ರ ದಾಳಿ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಎಚ್ಚರಿಕೆ ಅಂತೂ ಕಂಟಿನ್ಯೂ ಆಗ್ತಾನೆ ಇದೆ. ನಾವಂತೂ ದಾಳಿ ಮಾಡ್ತೀವಿ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ VM ನಾಯಕ್ ಸರ್, ನಿವೃತ್ತ ಕರ್ನಲ್ ಜಾಯ್ನ್ ಆಗಿದ್ದಾರೆ. ಹಾಗೆ ಉಮಾರೆಡ್ಡಿ ಅವರು FKCCI ಅಧ್ಯಕ್ಷರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟು VM ನಾಯಕ್ ಸರ್ ಇಂದನೇ ಆರಂಭ ಮಾಡ್ತೀನಿ. ಸರ್, ಇಲ್ಲಿ ಒಂಥರ ಪ್ರೆಷರ್ ಡಿಪ್ಲೊಮೆಸಿ ರೀತಿಯಲ್ಲಿ ಅಮೆರಿಕ ಮಾಡ್ತಾ ಇರುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯುದ್ಧನೂ ನಿಲ್ಬೇಕು, ನಮ್ಮ ಷರತ್ತುಗಳನ್ನ ಒಪ್ಕೊಳ್ಬೇಕು, ಷರತ್ತುಗಳನ್ನ ಒಪ್ಕೊಂಡ್ರೆ ನಮ್ಮ ಮುಂದೆ ಇರಾನ್ ಸೋತಿದೆ ಅನ್ನುವಂಥ ಮೆಸೇಜ್ ಅನ್ನ ಇಡೀ ವರ್ಲ್ಡ್ಗೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಟ್ಯಾಕ್ಟಿಕ್ಸ್ ಅನ್ನ ಯೂಸ್ ಮಾಡದಂತೆ ಕಾಣಿಸ್ತಾ ಇದೆ ಅಮೆರಿಕ. ಎಸ್ ಡೆಫಿನೆಟ್ಲಿ. ಯಾಕಂತಂದ್ರೆ ಇಲ್ಲಿ ಸೀಸ್ ಫೈರ್ ಜಸ್ಟ್ ಕೇವಲ 2 ದಿವಸದಲ್ಲಿ ಈ ತರ ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಬರ್ತಾ ಇರೋದು ನೋಡಿದ್ರೆ ಅದು ಏನಪ್ಪಾ ಅಂದ್ರೆ ಸೀಸ್ ಫೈರ್ ಸಕ್ಸಸ್ ಆಗ್ತದಿಲ್ಲ ಎಂಬುದು ಡೌಟ್ ಇದೆ. ಇದುವರೆಗೆ ಆಸ್ ಆಫ್ ನಾವು ಏನಂತಂದ್ರೆ 50-50 ಡೆಲಿಗೇಷನ್ ಬರ್ಲಿಲ್ಲ ಅಂದ್ರೆ ಮಾತುಕತೆ ಮುಂದೆ ಎಲ್ಲಿಂದ ಆಗುತ್ತೆ. ಸೊ ಇದು ಏನಂತಂದ್ರೆ ಬೋತ್ ಸೈಡ್ಸ್ ಏನಂತಂದ್ರೆ ಇದು ಪ್ರೆಷರ್ ಪಾಯಿಂಟ್ಸ್ ಅಂತ ಇರ್ತಾರೆ. ಪ್ರೆಷರ್ ಟ್ಯಾಕ್ಟಿಕ್ಸ್ ನ ಇದು ಮಾಡ್ತಾರೆ. ಅಮೆರಿಕ ಒಂದ್ ಕಡೆ ಥ್ರೆಟ್ ಕೊಡ್ತಾರ, ಇರಾನ್ ಒಂದ್ ಕಡೆ ಏನಪ್ಪಾ ಅಂದ್ರೆ ಕಂಡೀಷನ್ಸ್ ಹಾಕ್ತಾರ, ನಾವು ಬರೋದಿಲ್ಲ ಅಂತ ಹೇಳ್ತಾರ. ಸೊ ಈಗ ಇಲ್ಲಿ ಏನು ಬೇಕಾಗಿತ್ತಂತಂದ್ರೆ ಓವರ್ ಆಲ್ ಯುದ್ಧನೂ ನೋಡಿದ್ವಿ, ಆಮೇಲೆ ಒಂದು ಸೀಸ್ ಫೈರ್ ಕಂಟಿನ್ಯೂಷನ್ ನೋಡಿದ್ವಿ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಏನಂತಂದ್ರೆ ಪರ್ಸೆಪ್ಷನ್ ಬಿಲ್ಡಿಂಗ್ ದಲ್ಲಿ, ಇಡೀ ವರ್ಲ್ಡ್ ದಲ್ಲಿ ಪರ್ಸೆಪ್ಷನ್ ಬಿಲ್ಡಿಂಗ್ ದಲ್ಲಿ ಇರಾನ್ದು ಅಪ್ಪರ್ ಹ್ಯಾಂಡ್ ಇದೆ. ಈ ಅಪ್ಪರ್ ಹ್ಯಾಂಡ್ ಇರಾನ್ ಫ್ರಮ್ ನೋವೇರ್ ಏನಪ್ಪಾ ಅಂದ್ರೆ ಇಡೀ ಮಿಡಲ್ ರ್ಯಾಂಕಿಂಗ್ ಆರ್ಮಿ, ಮಿಡಲ್ ರ್ಯಾಂಕಿಂಗ್ ಕಂಟ್ರಿ ಈಗ ಏನಂತಂದ್ರೆ ಏಕದಮ್ ಪ್ರಾಮಿನೆನ್ಸ್ ಅಲ್ಲಿ ಯಾಕೆ ಬಂತಂತಂದ್ರೆ ಒಂದು ಸೂಪರ್ ಪವರ್, ಒಂದು ವರ್ಲ್ಡ್ ಇರ್ತಕ್ಕಂಥ ಸೂಪರ್ ಪವರ್ ಮತ್ತೆ ಮಿಡ್ಲ್ ಈಸ್ಟ್ ಸೂಪರ್ ಪವರ್ ಅಂದ್ರೆ ಇಸ್ರೇಲ್. ಇವರೊಬ್ಬರು ಕಂಬೈನ್ಡ್ ವಾರ್ ನ ನಾವು ಏನಂತಂದ್ರೆ ಫೇಸ್ ಮಾಡಿದ್ದೀವಿ, ಟ್ಯಾಕಲ್ ಮಾಡಿದ್ದೀವಿ, ಅವ್ರದೆಲ್ಲ ಎಕ್ವಿಪ್ಮೆಂಟ್ ಹೊಡೆದ್ ಹಾಕಿವಿ. ಇನ್ನು ಇದಕ್ಕಿಂತ ಜಾಸ್ತಿ ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕೊಂದು ಅವರು ಒಂದು ಅಪ್ಪರ್ ಮಾರಲ್ ಅಸೆಂಡೆನ್ಸ್ ಅಂತ ಇರ್ತದೆ. ಮಾರಲ್ ಅಸೆಂಡೆನ್ಸ್ ನಲ್ಲಿ ಇರಾನ್ದವ್ರು ಇದ್ದಾರೆ. ಸೊ ಇದೇ ಟೈಮು ಒನ್ಸ್ ಫಾರ್ ಆಲ್ ಏನಂತಂದ್ರೆ ಈ ಏನಂತಂದ್ರೆ ಈಗ ಸ್ವಲ್ಪ ಸೀಸ್ ಫೈರ್ ಟೆಂಪ್ರಲಿ ಒಂದಿಷ್ಟು ಪಾಯಿಂಟ್ಸ್ ಒಪ್ಕೊಳ್ಳೋಣ, ಮತ್ತೆ ಆಮೇಲೆ ಮತ್ತೇನಾದ್ರೂ ನಡುವ ಯುದ್ಧ ಸ್ಟಾರ್ಟ್ ಆಯ್ತಪ್ಪ ಮತ್ತೆ ವಿಲ್ ಗೋ ಫಾರ್ ಅನದರ್ ಟಾಕ್ಸ್ ಅಂತ ಅವ್ರಿಗೆ ಇರಾನ್ಗೆ ಬೇಕಾಗಿಲ್ಲ. ದೇ ವಾಂಟ್ ಎ ಪರ್ಮನೆಂಟ್ ಸೊಲ್ಯೂಷನ್, ಪರ್ಮನೆಂಟ್ ರೆಸೊಲ್ಯೂಷನ್. ಇದಕ್ಕಿಂತ ಮೊದಲು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಮೆರಿಕದ 2 times, ಒಂದು ಏನಪ್ಪಾ ಅಂದ್ರೆ ಥ್ರೂ ಫಾರಿನ್ ಮಿನಿಸ್ಟರ್ ಒಮನ್, ಮತ್ತೆ ಅದಕ್ಕಿಂತ ಮೊದಲು ಒಂದ್ಸಲ ಜಿನೆವಾದಲ್ಲಿ ಮಾತುಕತೆ ನಡೆದಿದ್ರಾಗ ಅಂದ್ರೆ ಇರಾನ್ದ ಸ್ಟ್ಯಾಂಡ್ ಎಷ್ಟು ಟಫ್ ಸ್ಟ್ಯಾಂಡ್ ಈ ತರ ಇದೆ. ಆ ಹಿಂದಿನ 2 ಏನಪ್ಪಾ ಅಂದ್ರೆ ಈವೆಂಟ್ಸ್ ಅಲ್ಲಿ ಅಷ್ಟು ಟಫ್ ಸ್ಟ್ಯಾಂಡ್ ಇದ್ದಿದ್ದಿಲ್ಲ. ಅವ್ರು ಆಲ್ಮೋಸ್ಟ್ ದೇ ವರ್ ಅಗ್ರಿಂಗ್ ಫಾರ್ ಎವ್ರಿ ಕಂಡೀಷನ್, ಇನ್ಕ್ಲೂಡಿಂಗ್ ಏನಂತಂದ್ರೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ನ ಒಂದನ್ನ ಡಿಗ್ರೇಡ್ ಮಾಡ್ಕೊಂಡು 0% ತರ್ತೀವಿ ಅಂತಕೊಂಡು ಆ ಟೈಪ್ ಅಲ್ಲಿವರೆಗೂ ಅವರು ದೇ ವರ್ ಅಗ್ರಿಂಗ್. ಸೊ ಅವರು ವಾರ್ಗ್ ಹೋಗೋದು ಇಷ್ಟ ಇದ್ದಿದ್ದಿಲ್ಲ. ಬಟ್ ಇದ್ರ ಮೇಲೆ ಥ್ರಸ್ಟ್ ಆಯ್ತು. ಇವ್ರು ಏನಂತಂದ್ರೆ ಅಮೆರಿಕ ಏನಂತಂದ್ರೆ ಇವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ವಾರ್ ಆದ ನಂತರ ಈಗ ಇರಾನದ್ದು ನೀನು ಆಕ್ಚುಲಿ ವಾರ್ ತಗೋ,
ಅಥವಾ ಪರ್ಸೆಪ್ಷನ್ ವಾರ್ ತಗೋ, ದೇ ಹ್ಯಾವ್ ಗಾಟ್ ಅಪ್ಪರ್ ಹ್ಯಾಂಡ್. ಸೊ ಇದರಿಂದ ಏನಪ್ಪಾ ಅಂದ್ರೆ ಎವ್ರಿಬಡಿ ಯಾವ ತರ ಸೂಟ್ ಆಗ್ತದೋ ಆ ತರ ಒಂಥರ ದೇ ಆರ್ ಫ್ಲೆಕ್ಸಿಂಗ್ ದೇರ್ ಮೆಸಲ್ಸ್. ಬಟ್ ಇದು ಏನಪ್ಪ ಮೀಡಿಯೇಟ್ ಮಾಡ್ತಕ್ಕಂಥವ್ರು ಪಾಕಿಸ್ತಾನದವರು ಯಾವ ತರ ಮೀಡಿಯೇಟ್ ಮಾಡಿಯೋ ಟೈಮಲ್ಲಿ ತುಂಬಾ ಜವಾಬ್ದಾರಿ ಇರುತ್ತೆ ಪಾಕಿಸ್ತಾನಕ್ಕೆ. ಯಾಕೆಂದ್ರೆ ಇಬ್ಬರನ್ನೂ ಕೂಡ ಕನ್ವಿನ್ಸ್ ಮಾಡಬೇಕು, ಹಾಗೆ ಆ ಷರತ್ತುಗಳನ್ನ ಒಪ್ಪಿಸ್ಬೇಕು, ಆ ಷರತ್ತುಗಳು ಪಾಲನೆ ಆಗುವ ರೀತಿಯಲ್ಲೂ ಕೂಡ ನೋಡ್ಕೊಳ್ಬೇಕು. ಅದಕ್ಕೆ ಪಾಕಿಸ್ತಾನದ ಕೈಲಿ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಬಂದಿರುವಂಥದ್ದು. ಅದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗ್ತೀನಿ ಸರ್. ಉಮಾ ಅವರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ತೀನಿ. ಮೇಡಮ್, ಇಲ್ಲಿ ಮೇನ್ಲಿ ನೋಡ್ತಾ ಇರುವಂಥದ್ದು ಈ ವಾರ್ ಕಂಟಿನ್ಯೂ ಆಗುತ್ತಾ ಅಥವಾ ನಿಲ್ಲುತ್ತಾ ಅನ್ನುವಂಥ ಪ್ರಶ್ನೆಯ ನಡುವೆ ಅಕಸ್ಮಾತ್ ಕಂಟಿನ್ಯೂ ಆಗ್ಬಿಟ್ರೆ ಗ್ಲೋಬಲ್ ಇಂಪ್ಯಾಕ್ಟ್ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಈ ಒಂದು ಕಾರಣದಲ್ಲೇ ನೋಡ್ತಾ ಇರುವಂಥದ್ದು, ಬೆರಗುಗಳಿಂದ ಈ ಯುದ್ಧ ನಿಲ್ಲುತ್ತಾ ಇಲ್ವಾ ಅಂತ. ಎಲ್ಲರಿಗೂ ನಮಸ್ಕಾರ. ಈ ಯುದ್ಧ ಶುರುವಾಗಿರುವಾಗ ಮಾತಾಡ್ಕೊಂಡಿರೋದು ಮೂರ್ ದಿವಸನಲ್ಲಿ ಇದು ಕ್ಲೋಸ್ ಆಗೋಗತ್ತೆ, ಇರಾನ್ ಸೋತ್ಬಿಡ್ತಾರೆ, 3 ದಿವಸನಲ್ಲಿ ವಾರ್ ಕ್ಲೋಸ್ ಆಗೋಗತ್ತೆ ಅಂತ ಶುರು ಆಯ್ತು. ಅವಾಗ ಏನ್ ಅನ್ಸೋ ಕ್ಲಿಯರ್ ಆಗ್ಬಿಡತ್ತೆ ಇಂಡಸ್ಟ್ರಿಗೆ, ವಾಣಿಜ್ಯ ಮತ್ತೆ ಕೈಗಾರಿಕಾ ಮಹಾಸಂಸ್ಥೆ ಕಡೆಯಿಂದ ಮಾತಾಡ್ತಾ ಇರುವಾಗ ನಮ್ ಸದಸ್ಯರು, ನಮ್ ಮೆಂಬರ್ಸ್, ಇಂಡಸ್ಟ್ರಿ ಅಟ್ ಲಾರ್ಜ್ ಅವ್ರು ಅನ್ಕೊಂಡ ಓಕೆ 3 ಡೇ ವಾರ್ ಅಷ್ಟು ಗಮನಕ್ಕೆ ಬರೋದಷ್ಟಕ್ಕೆ ಆಗೋಗತ್ತೆ ಅಂತ ಒಂದು. ಆಲ್ರೆಡಿ ಯುಕ್ರೇನ್ ವಾರ್ ಆಗ್ತಾ ಇದೆ, ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ. ಈ ತರ ಸಿಚುವೇಶನ್ ಇರುವಾಗ ಇನ್ನೊಂದು ವಾರ್ ಮತ್ತೆ ಇಸ್ರೇಲ್ ಪ್ಯಾಲೆಸ್ಟೈನ್ ವಾರ್ ಆಗ್ತಾ ಇತ್ತು. ಅದು ಆಗ್ತಾ ಇರುವಾಗ ಈ ವಾರ್ ವಾಸ್ ಜಸ್ಟ್ 3 ಡೇ ಅಫೇರ್ ಅಂತ US ಪ್ರೆಸಿಡೆಂಟ್ ಟ್ರಂಪ್ ಅವ್ರು ಮಾತಾಡಿರೋದು. ಸರಿ, ಸೋತ್ ಬಿಡ್ತಾರೆ ಇರಾನ್ ವಾರ್ ಇರೋದು. ಇವಾಗ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೀಸ್ ಫೈರ್ ಆಯ್ತು, 15 ಡೇಸ್ ಸೀಸ್ ಫೈರ್ ಆಗಿರುವಾಗ ಒಂಥರ ನೆಮ್ಮದಿ ಬಂತು ಯಾರಿಗೆ, ನಮ್ಮ ಇಂಡಸ್ಟ್ರಿ ಮೆಂಬರ್ಸ್ಗೆ. ಇರೋ ಮೆಟೀರಿಯಲ್ಸ್ ಎಲ್ಲ ಯಾವ್ದಾವ್ದು ಶಿಪ್ ಆಗ್ಬೇಕು ತಗೊಂಡ್ ಬಂದ್ಬಿಡೋಣ, ಕ್ಲಿಯರ್ ಮಾಡಿಸ್ಕೊಂಡ್ ಬಿಡೋಣ ಬೇಗ ಅಂತ ಅನ್ಸ್ತು. ಆಮೇಲೆ 3ನೇ ದಿವಸನೇ ಅಗೇನ್ we've had today also, yesterday also there was a fire on our Indian ships. Yes. As it is, ಇವಾಗ ಯಾವ ಇನ್ಶೂರೆನ್ಸ್ ಕಂಪನಿನೂ ಸಪೋರ್ಟ್ ಮಾಡ್ತಾ ಇಲ್ಲ ಫಾರ್ ಇಂಪೋರ್ಟ್ ಆಫ್ ಮೆಟೀರಿಯಲ್ಸ್. ಇಂಡಸ್ಟ್ರಿಗೆ ಬಹಳ ದೊಡ್ಡ ವಿಷಯ. ಅಷ್ಟೊಂದು ಲಕ್ಷಾಂತರ ಕೊಟ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಸ್ಪೆಂಡ್ ಮಾಡಿ ಇಂಪೋರ್ಟ್ ಮಾಡೋ ಮೆಟೀರಿಯಲ್ಸ್, ಯಾವ ರಾ ಮೆಟೀರಿಯಲ್ಸ್ ನಮ್ಗೆ ನಮ್ ದೇಶನಲ್ಲಿ ಸಿಗಲ್ಲ, ಅದೆಲ್ಲ ಇಂಪೋರ್ಟ್ ಮಾಡಕ್ಕೆ ಅವ್ರಿಗೆ ಅದೇ ಒಂದೇ ದಾರಿ. ಆ ದಾರಿನಲ್ಲಿ ಇಂಪೋರ್ಟ್ಗೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಆ ಶಿಪ್ ಮುನ್ಗೋದ್ರೆ ಏನಾಗತ್ತೆ ಒಂದ್ MSMEಗೆ, ಎಷ್ಟು ಕಷ್ಟ ಆಗತ್ತೆ ಅವ್ರಿಗೆ, ಹೇಗ್ ಮ್ಯಾನೇಜ್ ಮಾಡ್ತಾರೆ ಅವ್ರ ಬಿಸ್ನೆಸ್. ಅಷ್ಟೊಂದಕ್ಕೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಹೇಗ್ ಬರುತ್ತೆ. ಫಸ್ಟ್ ಅಂಡ್ ಫೋರ್ಸ್ಟ್ ಭಯ, ಮೆಟೀರಿಯಲ್ ಬೇಕು, ಮೆಟೀರಿಯಲ್ ಇಲ್ಲ ಅಂದ್ರೆ ಕೆಲ್ಸಾನೇ ಮಾಡಕ್ ಆಗಲ್ಲ, ಅಂದ್ರೆ ಫ್ಯಾಕ್ಟ್ರೀಸೇ ಶಟ್ ಡೌನ್ ಆಗ್ಬೇಕಾಗತ್ತೆ ಒಂದೊಂದ್ ಕಡೆ. ಅದ್ರ ಜೊತೆನಲ್ಲಿ ಅದು ಮುನ್ಗೋದ್ರೆ ಏನಾಗತ್ತೆ, ಪೇಮೆಂಟ್ ಆಗೋಯ್ತು, ಅವ್ರ ಲೈಫೇ ಹೋಗ್ಬಿಡತ್ತ, ಇಂಡಸ್ಟ್ರಿ ಲೈಫೇ ಹೊಟ್ಟೋಗುತ್ತೆ. ಆ ತರ ಇರೋ ಸಿಚುವೇಶನ್ ಅಲ್ಲಿ ಈ ತರ ಕ್ಯಾಶುಯಲ್ ರಿಮಾರ್ಕ್ಸ್, 15 ಡೇಸ್ ನೋ ಸೀಸ್ ಫೈರ್ ಅನ್ನೋದು, ನೆಕ್ಸ್ಟ್ ಡೇ 3rd ಡೇನೆ ಮತ್ತೆ ಫೈರಿಂಗ್ ಆಗೋದು, ದೀಸ್ ಆರ್ ಆಲ್ ವೆರಿ ಕ್ಯಾಶುಯಲ್. ಯು ಆರ್ ಪ್ಲೇಯಿಂಗ್ ವಿತ್ ದಿ ಲೈವ್ಸ್ ಆಫ್ ಪೀಪಲ್. ಇಟ್ ಇಸ್ ಆಲ್ರೆಡಿ ಬೀಂಗ್ ಪ್ಲೇಡ್ ವಿತ್ ದ ಲೈವ್ಸ್ ಆಫ್ ಪೀಪಲ್. ಇನ್ನೂ ಹೆಚ್ಚು ಆಗ್ತಾ ಇದೆ. ಒಂದ್ ಕಡೆ ಬಿಗಿನಿಂಗ್ ನಲ್ಲಿ it was a war between US, Iran, then Gulf came in. Now idu global war. Everybody, every single small enterprise gono adu hit ಆಗ್ತಾ ಇದೆ. They getting concerned, they getting into the war. ಒಂದ್ ಸಿಚುವೇಶನ್ ಆ ತರ ಬಂದ್ಬಿಟ್ಟಿದೆ. ಎಲ್ಲರಿಗೂ ಯಾವ್ದೋ ಒಂದು ರಾ ಮೆಟೀರಿಯಲ್ ಬರಬೇಕು. ಇವಾಗ ಪ್ಲಾಸ್ಟಿಕ್ ಇಂಡಸ್ಟ್ರಿ ನೋಡಿ, ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ರಾ ಮೆಟೀರಿಯಲ್ ಇಸ್ ಡಿಪೆಂಡೆಂಟ್ ಆನ್ ಪೆಟ್ರೋಲಿಯಂ. ನಾವು ಮೇಲ್ಗಡೆ ಮಾತ್ರ ಇದು ಗ್ಯಾಸ್ ಟ್ರಬಲ್ಲು, ಆಯಿಲ್ ಟ್ರಬಲ್ಲು ಅನ್ನುವಂಥದ್ದು ನೋಡ್ತಾ ಇದೀವಿ. ಅದೆಲ್ಲ ಚೈನ್ ಲಿಂಕು ಎಲ್ಲದಕ್ಕೂ ಹೊಡ್ತಾ ಬಿದ್ದಿರೋದು ಇದು. ಅದು ಬಿಗಿನಿಂಗ್ ನಲ್ಲಿ ನಾವು ಓನ್ಲಿ ಗ್ಯಾಸ್, ಪೆಟ್ರೋಲಿಯಂ, ನಮ್ದು ಡೀಸೆಲ್ ಇರುತ್ತಾ, ಗ್ಯಾಸ್ ಇರುತ್ತಾ ಮನೆಗೆ, ಆ ತರ ಪ್ರಾಬ್ಲಮ್ಸ್. ಹೋಟೆಲ್ ಇಂಡಸ್ಟ್ರಿಗೆ ಎಫೆಕ್ಟ್ ಆಯ್ತು. ಆಮೇಲೆ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ಗೆ ಅವ್ರಿಗೆ ರಾ ಮೆಟೀರಿಯಲ್ ಇಲ್ಲ ಅಂದ್ರೆ ಏನ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಮಾಡಕ್ಕಾಗುತ್ತೆ. ನಾಟ್ ಓನ್ಲಿ ಫಾರ್ ಕನ್ಸ್ಯೂಮರ್ ಅಪ್ಲಿಕೇಶನ್, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್, ಎಷ್ಟೊಂದು ಪ್ರಿಸಿಷನ್ ಕಾಂಪೊನೆಂಟ್ಸ್ ಫಾರ್ ಏವಿಯೇಷನ್ ಇಂಡಸ್ಟ್ರಿ, ಏರೋಸ್ಪೇಸ್ ಇಂಡಸ್ಟ್ರಿ, ಫಾರ್ engineering industry, all these precision components come with plastics in it, composite materials. Materials illa, raw material illa andre, and then raw material cost is 4 times the cost. 4 times, either sikkilla, sikdre 4 time or 10 times the cost, double the cost of the earlier raw material. Copper ಜಾಸ್ತಿ ಆಯ್ತು, ಸ್ಟೀಲ್ ಜಾಸ್ತಿ ಆಗಿದೆ. ಆ ತರ ಇನ್ಪುಟ್ಸ್ ನಲ್ಲಿ ಸ್ಮಾಲ್ ಇಂಡಸ್ಟ್ರೀಸ್ ಆನ್ಯುಯಲ್ ಕಾಂಟ್ರಾಕ್ಟ್ ನಲ್ಲಿ ಇರ್ತಾರೆ ಅವ್ರ ಕಸ್ಟಮರ್ಸ್ ಜೊತೆನೆ. ಏನ್ ಮಾಡೋದು ಅವರು, ನಡ್ಸದ ಫ್ಯಾಕ್ಟ್ರಿ ನಡ್ಸ್ಬಾರ್ದ, ಜನ ಇದ್ದಾರೆ ಅವ್ರಿಗೆ ಫಿಕ್ಸ್ಡ್ ಕಾಸ್ಟ್, ರೆಂಟ್, ಪವರ್,
ನೀರು, ಲಾಸ್, ವೇಜಸ್, ಇದೆಲ್ಲ ಫಿಕ್ಸ್ಡ್ ಕಾಸ್ಟ್, ಅದ್ ಪೇಮೆಂಟ್ ಮಾಡ್ಲೇಬೇಕು. ಓಕೆ. ಅಂತದಿರುವಾಗ ರನ್ ಮಾಡ್ಲೇಬೇಕು. ಲಾಸ್ ನಲ್ಲಿ ಎಷ್ಟು ದಿನ ರನ್ ಮಾಡಕ್ಕಾಗತ್ತೆ? ಸೊ ಈ ತರ ವೆರಿ ಕ್ಯಾಶುವಲ್ ಸ್ಟೇಟ್ಮೆಂಟ್ಸ್ ಅನ್ಸುತ್ತೆ. ಓಕೆ. ಒಂದು ಡಿಸ್ಕಷನ್ ಆಯ್ತು, ರೌಂಡ್ ನಂಬರ್ 1 ಟಾಕ್ಸ್ ಆಯ್ತು ಇನ್ ಪಾಕಿಸ್ತಾನ್. ಇವಾಗ ರೌಂಡ್ ನಂಬರ್ 2 ಟಾಕ್ಸ್, ಹಿಸ್ ಸನ್ ಇನ್ ಲಾ ಇಸ್ ಗೋಯಿಂಗ್ ಫಾರ್ ಅ ಡಿಸ್ಕಷನ್ ಟುಡೇ. ರೌಂಡ್ ನಂಬರ್ 2 ಟಾಕ್ಸ್. ಏನಾಗತ್ತೆ, ಯು ಪ್ಲೇಯಿಂಗ್ ವಿತ್ ದ ಲೈವ್ಸ್ ಆಫ್ ಪೀಪಲ್ ವರ್ಲ್ಡ್ ಓವರ್. ಆ ನಂಬಿಕೆ, ದಟ್ ಟ್ರಸ್ಟ್ ವಿಚ್ ವಿ ಹ್ಯಾಡ್ ಆನ್ US, ಅಂಡ್ ಹೌ ಡು ವಿ ಮ್ಯಾನೇಜ್ ಇಟ್? ಎಸ್. ಸೊ ಇದು ಗ್ಲೋಬಲ್ ಆಗಿ ಕೂಡ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ವಿ, ಈವನ್ ಸೀಸ್ ಫೈರ್ ಟೈಮಲ್ಲೂ ಕೂಡ. ವಿ ಎಂ ನಾಯ್ಕ್ ಸರ್, ಇಲ್ಲಿ ಮೇನ್ಲಿ ನಾನು ಆರಂಭದಲ್ಲೂ ಕೂಡ ಹೇಳ್ತಾ ಇದ್ದೆ, ಇಲ್ಲಿ ಅಮೇರಿಕ ಈ ಸೀಸ್ ಫೈರ್ ನಡುವೆನೂ ಕೂಡ ನಾನೇ ಗೆದ್ದೆ ಅಂತ ಬಿಂಬಿಸ್ಕೊಳ್ಳಕ್ಕೆ ಹೊರಟಿರುವಂಥದ್ದೇ ಈ ಸೀಸ್ ಫೈರ್ ಕಂಟಿನ್ಯೂ ಆಗ್ದಲೇ ಇರೋದಕ್ಕೆ ಕಾರಣ ಆಗ್ಬಿಡುತ್ತಾ ಅಂತ. ಯಾರು ಗೆದ್ರು ಯಾರು ಸೋತ್ರು ಅನ್ನುವಂಥದ್ದು ಪ್ರಶ್ನೆ ಬರಬಾರ್ದಿತ್ತು ಇಲ್ಲಿ. ಆದರೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ, ಬಿಂಬಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂಥದ್ದೇ ಇಲ್ಲಿ ಪ್ರಾಬ್ಲಮ್ ಆಗಿರೋದು. ಎಸ್ ಎಸ್. Whatever criteria that he has put for ceasefire, when that itself is gone bad. What are we talking about? There is ನಂಬಿಕೆ ಹೊರಟೋಯ್ತು. When there is no trust, there is nothing. VM sir. ಓಕೆ, ಇದು ಏನಂತಂದ್ರೆ, ಯು ಸಿ ವಾಟ್ ಇಸ್ ಹ್ಯಾಪ್ನಿಂಗ್ ಈಸ್, ನಾವು ಸಿಂಗಲ್ ಔಟ್ ಮಾಡ್ಬೇಕಂತಂದ್ರೆ ಬಹಳಷ್ಟು ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಡೊನಾಲ್ಡ್ ಟ್ರಂಪ್ ಅಂತ ಬರ್ತಾ ಇದೆ. ಅದು ಮೋಸ್ಟ್ ಆಫ್ ಇಟ್ ಇಸ್ ಥ್ರೆಟ್ ರಿಲೇಟೆಡ್. ಏನಂತಂದ್ರೆ, ಯುದ್ಧದಲ್ಲಿ ಒಂದು ಡಿಪ್ಲೊಮಸಿ ಎಂಬುದು ಅವ್ರಿಗೆ ಗೊತ್ತೇ ಇಲ್ಲ. ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಒಂದು ವೇಳೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಿರ್ಬೇಕು ಮೋಸ್ಟ್ ಪ್ರಾಬಬ್ಲಿ. ಅದೇನಂತಂದ್ರೆ, ನಾನೇನಪ್ಪ ಅಂದ್ರೆ ಈ ಅಮೆರಿಕನ ಸರ್ವನಾಶ ಮಾಡ್ತೇನೆ ಅಂತ ತಿಳ್ಕೊಂಡು ಪ್ರಾಬಬ್ಲಿ ನಾವು ನೋಡಿರ್ಲಿಕ್ಕಿಲ್ಲ ಅದನ್ನ. ಸೊ ಅವ್ರು ಹೇಳ್ತಾ ಹೋದ್ರೆ, ಇವತ್ತು ಅಮೆರಿಕದ ಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಒಂದು ಸೂಪರ್ ಪವರ್ ಅಂತ ತಿಳ್ಕೊಂಡು ಎಲ್ಲ ಹಾಲಿವುಡ್ ಮೂವೀಸ್ ಮುಖಾಂತರ ಅವರು ವಾರು ಅದು ಇದು ಪ್ರಮೋಟ್ ಮಾಡ್ಕೊಂಡು ಬೇರೆಯವರು ಅಯ್ಯೋ ಅಮೆರಿಕ ಅವ್ರದ್ದು ಕೆಟ್ಟ ಸಹವಾಸ ಬೇಡಪ್ಪ, ಆ ಟೈಪ್ ಈ ಟೈಪ್ ಅಂತ ಒಂದು ಹೆದರಿಕೆ ಇಡೀ ವರ್ಲ್ಡ್ಗೆ ಬುಲ್ಡಾಗ್ ಇದ್ದಂಗಿದ್ದವರು ಈಗ ಒಂದು ಆಸ್ ಅ ಕಂಟ್ರಿ ಒಂದು ಸ್ಟೇಟಸ್ ಕಳ್ಕೊಂಡಿದೆ. ಅಂಡ್ ಆಸ್ ಅ ಸ್ಟೇಟ್ಸ್ಮನ್ ಒಬ್ಬ ಅಮೆರಿಕನ್ ಪ್ರೆಸಿಡೆಂಟ್ ಏನ್ ಮಾತಾಡ್ತಾನೆ ಅಂದ್ರೆ ಉಳಿದವ್ರಿಗೆ ಅಪೋಸ್ ಮಾಡೋದಾಗಲ್ಲ. ಮುಂಚೆ ದೊಡ್ಡಣ್ಣ ಅಂತಿದ್ರಲ್ಲ, ಇವಾಗ ದಡ್ಡಣ್ಣ ಅನ್ನಂಗಾಗಿದೆ. ಎಸ್ ಎಸ್. ದಡ್ಡಣ್ಣ ಅಂತಂದ್ರೆ ಈಸ್ ಅಂದ್ರೆ ಮೆಂಟಲಿ ಸ್ಟೇಬಲ್ ಇದ್ದಾನೋ ಇಲ್ಲೋನೋ, ಶಾರ್ಪ್ ಇದ್ದಾನೋ ಇಲ್ಲೋ, ಅಥವಾ ಈಸ್ ಆಲ್ ಗಿವಿಂಗ್ ದಿ ಸ್ಟೇಟ್ಮೆಂಟ್ಸ್ ಟು ರೆಗ್ಯುಲೇಟ್ ಶೇರ್ ಮಾರ್ಕೆಟ್ ಅಂತ ಒಂದು ಸ್ಟ್ರಾಂಗ್ ರೂಮರ್ಸ್ ಇದೆ. ಈಗ ವಾರ ಜೊತೆಗೆ ಏನಂತಂದ್ರೆ, ಬೇಸಿಕಲಿ ಬ್ಯಾಕ್ ಗ್ರೌಂಡ್ ಅವ್ರದೆಲ್ಲ ಬಿಸ್ನೆಸ್ ಮ್ಯಾನ್. ಪ್ರೊಬಬಿಲಿ ಏನಪ್ಪಾ ಅಂದ್ರೆ ಶೇರ್ ಮಾರ್ಕೆಟ್ ನ ರೆಗ್ಯುಲೇಟ್ ಮಾಡಕ ಇದೆಲ್ಲ ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ಸ್. ಒಂದು ಟ್ವೀಟ್ ನೋಡಿದ್ರೆ ಫಸ್ಟ್ ಸೆಂಟೆನ್ಸ್ ಈಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ದ ಲಾಸ್ಟ್ ಸೆಂಟೆನ್ಸ್ ಆಫ್ ದ ಸೇಮ್ ಟ್ವೀಟ್. ಸೊ ಈ ತರ ಏನಂತಂದ್ರೆ, ಬಟ್ ಈಗ ಅವ್ರದ್ದು ಇದು ನೋಡ್ತಾ ಇದ್ರೆ, ನಾವು ಗೆದ್ದೀವಿ ಅಂತ ಹೇಳಿ ಏನ್ ಹೇಳ್ತಾರಲ್ಲ ಅಮೆರಿಕ, ನೀವು ಗೆದ್ದಿಲ್ಲ. ನೀವು ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ದು ಡಿಸ್ಅಡ್ವಾಂಟೇಜಸ್ ಕೌಂಟ್ ಮಾಡ್ತಾ ಹೋದ್ರೆ ಯು ಆರ್ ಅನ್ ಅಗ್ರೆಸರ್. ಯಾಕಂದ್ರೆ ಫಸ್ಟ್ ಅಟ್ಯಾಕ್ ಮಾಡಿದ್ದು ನೀವು. ಎರಡನೇದು, ಈ ಅಗ್ರೆಷನ್ಗೆ ಒಂದು UN ಸ್ಯಾಂಕ್ಷನ್ ಆಗಲಿ ಅಥವಾ ಅಮೆರಿಕನ್ ಪಾರ್ಲಿಮೆಂಟ್ ಆಗಲಿ ಅದಕ್ಕೆ ಸ್ಯಾಂಕ್ಷನ್ ಇಲ್ಲ. ಇದು ಎರಡನೇದು. ಮೂರನೇದು, ನಿಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಒಂದು 80-90 ಲಕ್ಷ ಜನ 3500 ಡಿಫ್ರೆಂಟ್ ಪ್ಲೇಸಸ್ ನಲ್ಲಿ ನೋ ಕಿಂಗ್ಸ್ ರೂಲ್ ಅಂತಕೊಂಡು ಪ್ರೊಟೆಸ್ಟ್ ನಡೆದಿದೆ. ದಿಸ್ ಇಸ್ ದ ಥರ್ಡ್ ಲಾಸ್. ನಾಲ್ಕನೇದು ಏನಂತಂದ್ರೆ, ಒಂದು ಹಿಂಗ ಚುಟಿಕೆ ಹೊಡೆದ್ರೆ ಎಲ್ಲ ನ್ಯಾಟೋ ಬೆನ್ನಿಂದ ಬರ್ಬೇಕಾಗಿತ್ತು. ಎವ್ರಿ ನ್ಯಾಟೋ ಮೆಂಬರ್ ಏನಪ್ಪ ಗಿವಿಂಗ್ ಎಕ್ಸ್ಕ್ಯೂಸ್ ನಾಟ್ ಟು ಜಾಯಿನ್ ಇನ್ ಫಾರ್ ವಾರ್. ಅದು ಆಮೇಲೆ ನಿಮ್ಮ ಎಕ್ವಿಪ್ಮೆಂಟ್ ಏನು ಬೋಸ್ಟ್ ಮಾಡ್ತಾ ಇದ್ರಿ, F-35 ಇರ್ಬೋದು, F-15 ಇರ್ಬೋದು, ಮತ್ತು USS ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇರ್ಬೋದು, ಎಲ್ಲ ಏನಂತಂದ್ರೆ USS ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಅದು ಸಮೀಪ ಬಂದಂದ್ರೆ ಜನ ಭಯ ಬೀಳ್ತಾರೆ. ಡಿಫೆನ್ಸ್ಗೂ ದೊಡ್ಡ ಹೊಡೆತ ಬಿದ್ದಿದೆ, ಅಲ್ಲೂ ಕೂಡ ಫೇಸ್ ಆಫ್ ಆಗಿದೆ ಅವ್ರಿಗೆ. ಯಾಕಂದ್ರೆ ಈಸಿಯಾಗಿ ಇರಾನ್ ಅವರೇ ಹೊಡೆದಾಕ್ತಾರೆ ಅಂದ್ರೆ ಇನ್ನ ಸೂಪರ್ ಪವರ್ ಕಂಟ್ರಿಗಳನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರೆ ಅಮೆರಿಕ ಏನು ಅಲ್ಲ ಅನ್ನುವಂಥದ್ದು ಬೇರೆ ಪ್ರೂವ್ ಆಗ್ತಾ ಇದೆ ಅಲ್ಲಿ. ಒಂದು ಇದು ಬೇರೆ ದೇಶಗಳು ನಿಮ್ಗೆ ಹೆದರೋದಿಲ್ಲ. ಈಗ ದಟ್ ಇಸ್ ಒನ್ ಸೈಡ್ ಆಫ್ ಇಟ್. ಸೆಕೆಂಡ್ ಟೈಮು ಇಡೀ ವರ್ಲ್ಡ್ ದಲ್ಲಿ ನೀವೆಲ್ಲ ವಾರ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ ಎಕ್ವಿಪ್ಮೆಂಟ್ ಏನು ಮಾರಾಟ ಮಾಡ್ತಿದ್ರಲ್ಲ ಅದಕ್ಕೂ ಒಂದು ಏನಪ್ಪಾ ಅಂದ್ರೆ ರೆಪ್ಯುಟೇಷನ್ ಹೊಡೆತ ಬಿತ್ತ ಈಗ. ಯಾಕಂದ್ರೆ F-35 ಇನ್ವಿನ್ಸಿಬಲ್ ಏನಂತಂದ್ರೆ ಇದನ್ನ ಯಾರು ಹೊಡ್ಲಿಕ್ಕೆ ಸಾಧ್ಯನಿಲ್ಲ ಅಂತ ಹೇಳಿದ್ದು ಏರ್ಕ್ರಾಫ್ಟ್. ದಟ್ ವಾಸ್ ದಿಸ್ ಥಿಂಗ್. ಆಮೇಲೆ ಏನಂತಂದ್ರೆ, ನೀವು ಒಂದೊಂದೊಂದೊಂದು ಕ್ರಾಶ್ ಆದಂಗೆಲ್ಲ, ಒಂದೊಂದು ಆಕ್ಸಿಡೆಂಟ್ ಆದಂಗೆಲ್ಲ ಯು ಕೆಪ್ಟ್ ಆನ್ ಗಿವಿಂಗ್ ಜಸ್ಟಿಫಿಕೇಶನ್. ಏನಂತಂದ್ರೆ, ಒಂದು ಕುವೈತದಲ್ಲಿ 3 ಆದಾಗ ಅವ್ರು ಏನಂದ್ರು, ಇಟ್ ವಾಸ್ ಅ ಫ್ರೆಂಡ್ಲಿ ಫೈರ್ ಅಂತ ಹೇಳಿದ್ರು.
ಅರೆ ಫ್ರೆಂಡ್ಲಿ ಫೈರ್ ಅಂತಂತಂದ್ರೆ ಒನ್ ಏರ್ಕ್ರಾಫ್ಟ್ ಒನ್ ಫ್ರೆಂಡ್ಲಿ ಫೈರ್ ದಲ್ಲಿ ಹೋಗ್ಬೋದು, ಕಂಟಿನ್ಯೂಸ್ಲಿ ಒನ್ ಆಫ್ಟರ್ ದರ್ 3 ಏರ್ಕ್ರಾಫ್ಟ್ ಫ್ರೆಂಡ್ಲಿ ಫೈರ್ ದಲ್ಲಿ ಏನಿದೆ, ದೇರ್ ಇಸ್ ಸಮಥಿಂಗ್. ಅದು ಏನಂತಂದ್ರೆ ಅದ್ರದ್ದು ಇರಾನ್ದಲ್ಲಿ ಆ ಕೆಪಾಸಿಟಿ ಇತ್ತು, ಅಥವಾ ಏನಪ್ಪಾ ಅಂದ್ರೆ ನಿಮ್ಮ ಪೈಲಟ್ ಅಂದು ಏನಪ್ಪಾ ಅಂದ್ರೆ ಅದು ನೇವಿಗೇಷನ್ ಸಿಸ್ಟಮ್ ಆಗಲಿ ಪೂರ್ತಿ ಸಿಸ್ಟಮ್ನೇ ಹ್ಯಾಕ್ ಮಾಡಿಬಿಟ್ಟಿದ್ರು. ದಟ್ ಇಸ್ ಸಮಥಿಂಗ್. ಆಮೇಲೆ ನಿಮ್ದು ಎಲ್ಲ F-15 ಹೋಯ್ತು, ಆಮೇಲೆ ಆಯಿಲ್ ಟ್ಯಾಂಕರ್ ಹೋಯ್ತು, ಆಮೇಲೆ ನೀವು ಏನೋ ಒಂದು ಪೈಲಟ್ ಅನ್ನು ರೆಸ್ಕ್ಯೂ ಮಾಡ್ಬೇಕಂತಕೊಂಡು ಅಲ್ಲಿ ಯುರೇನಿಯಂ ರೆಸ್ಕ್ಯೂ ಮಾಡಕ್ ಹೋಗಿದ್ರಿ, ಅಲ್ಲಿ C-130 ಎರಡು ಹೋದ್ವು, ಬ್ಲಾಕ್ ಹಾಕ್ ಇದು ಹೋದ್ವು. ಸೊ ನೀವು ಏನಂತಂದ್ರೆ ಆರ್ಮಮೆಂಟದಲ್ಲಿ ನಿಮ್ದು ರೆಪ್ಯುಟೇಷನ್ ಇರ್ತಕ್ಕಂತ ಒಂದು ಏನು ಆರ್ಮಮೆಂಟ್ ಇತ್ತಲ್ಲ, ಎಲ್ಲ ಏನಕ್ಕಂದ್ರೆ ಪೆಟ್ಟು ಬಿತ್ತು ಎಲ್ಲ ಕ್ಯಾಟಗರಿಯಲ್ಲಿ. ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಇರ್ಬೋದು, ಫೈಟರ್ ಏರ್ಕ್ರಾಫ್ಟ್ ಇರ್ಬೋದು. ಸರಿ, ಈಗಿನ ಪರಿಸ್ಥಿತಿ ನೋಡ್ತಾ ಹೋದಾದ್ರೆ ಸಂಧಾನ ಆಗುತ್ತಾ ಇಲ್ವಾ ಅನ್ನುವಂಥ ವಿಚಾರದಲ್ಲಿ ಸಹಜವಾಗಿ ಡೌಟ್ ಇದೆ. ಸಂಧಾನ ಆಗದಿದ್ರೆ ಉಗ್ರ ದಾಳಿಯನ್ನ ಮಾಡ್ಬಿಡ್ತೀವಿ, ದೊಡ್ಡ ಮಟ್ಟದಲ್ಲಿ ದಾಳಿ ಇರುತ್ತೆ ನಮ್ದು ಅಂತ ಅಮೆರಿಕ ಹೇಳ್ತಾ ಇದೆ. ಇಸ್ ಇಟ್ ಪಾಸಿಬಲ್ ಅಂತ ಅನ್ಸುತ್ತೆ ಸರ್ ಫುಲ್ ಸ್ಕೇಲ್ ವಾರ್ಗೆ? ಇಲ್ಲ, ಫುಲ್ ಸ್ಕೇಲ್ ವಾರ್ ಇದು ಡಿ ಎಸ್ಕಲೇಷನ್ ಒಂದು ಸಲ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಇನ್ನು ಸ್ವಲ್ಪ ಏನಪ್ಪಾ ಅಂದ್ರೆ ದೇ ಮೈಟ್ ಟೇಕ್ ಅನದರ್ ರೌಂಡ್ ಆಫ್ ಸೀಸ್ ಫೈರ್. ನನ್ನ ಅಸೆಸ್ಮೆಂಟ್ ಪ್ರಕಾರ ಎಸ್ಕಲೇಟ್ ಆಗ್ಲಿಕ್ಕೆ ಹೋಗೋದಿಲ್ಲ. ಎಸ್ಕಲೇಟ್ ಅಂದ್ರೆ ನೀವು ಸರ್ವನಾಶ ಮಾಡ್ತೀವಿ ಅಂತಕ್ಕೊಂದು ಒಂದ್ ದಿವಸ ದಿಸ್ ಇಸ್ ದ ಡಾರ್ಕ್ ನೈಟ್ ಅಂತ ಫಾರ್ ಇರಾನ್. ಇವ್ರೆಲ್ಲ ಸ್ಟೋನೇಜ್ ಕಳಿಸ್ಬಿಡ್ತಾನೆ ತಿಕ್ಕೊಂದು ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ರಲ್ಲ ಲಾಸ್ಟ್ ದಟ್ ನೈಟ್, ಎಲ್ಲ ಜನರಿಗೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಈ ತರ ಇರಾನ್ದಲ್ಲಿ ಅಟ್ಲೀಸ್ಟ್ ನಿಯರ್ಲಿ 1 crore ಏನಪ್ಪ ಅಂದ್ರೆ 1.5 ಕೋಟಿ ಜನ ಮಾನವ ಸರಪಳಿ ದ ಹ್ಯೂಮನ್ ಏನಪ್ಪ ಅಂತಂದ್ರೆ ಶೀಲ್ಡ್ ಆಗಿ ಎಲ್ಲ ಏನಪ್ಪಾ ಪವರ್ ಗ್ರಿಡ್ ಲೊಕೇಶನ್ಸ್, ಪವರ್ ಲೊಕೇಶನ್ಸ್ ಎಲ್ಲ ಬಂದ್ ನಿಂತ್ರಲ್ಲ. ನೀವು ಅವ್ರನ್ನ ಸರ್ವನಾಶ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಯೂಸ್ ಅ ನ್ಯೂಕ್ಲಿಯರ್ ವೆಪನ್. ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ಲಿಕ್ಕೆ ಸಾಧ್ಯನಾ? ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ನ್ಯೂಕ್ಲಿಯರ್ ವೆಪನ್ ಒಂದು ಸೈಡ್ ಎನಿವೇರ್ ಆನ್ ದ ಅರ್ತ್ ಯೂಸ್ ಆಯ್ತಪ್ಪ ದೆನ್ ಅದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಹೆಂಗಿರ್ತದ, ಯಾರಿಗೆ ಮನಸ್ಸು ಬರ್ತದ ಅವ್ರವ್ರ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ನ್ಯೂಕ್ಲಿಯರ್ ವೆಪನ್ ಇದು ಏನಂತಂದ್ರೆ ಇವ್ರಿಗೆ ಈ ಮಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಇದುವರೆಗೆ ಅವರು ಸಕ್ಸಸ್ ಸ್ವಲ್ಪ ಕಂಡದ್ದು ಏನಪ್ಪಾ ಅಂದ್ರೆ ಇರಾಕ್ದಲ್ಲಿ, ಲಿಬಿಯಾದಲ್ಲಿ, ಸಿರಿಯಾದಲ್ಲಿ ಇವೆಲ್ಲ ಏನಂತಂದ್ರೆ ನೇಷನ್ಸ್, ವೀಕ್ ನೇಷನ್ಸ್ ಇವು. ಸೊ ಅದೇ ತರ ಇರಾನ್ಗೆ ಏನಪ್ಪಾ ಅಂದ್ರೆ ಇರಾನ್ ಇಸ್ ಅ ಡಿಫರೆಂಟ್ ಕಪ್ ಆಫ್ ಟೀ. ಇರಾನ್ ಏನಂತಂದ್ರೆ ಒಳಗಿಂದೊಳಗೆ ಅವರು 40 ವರ್ಷದಿಂದ ಎಷ್ಟು ತಯಾರಿ ಮಾಡಿಕೊಂಡು ಇಷ್ಟು ಫೇಸ್ ಮಾಡಿದ್ದಾರೆ ಅಂದ್ರೆ ಇನ್ನ ಮುಂದಿನ ವಾರ್ಫೇರ್ ಯಾವ ತರ ಫೈಟ್ ಮಾಡ್ಬೇಕಂಬುದು ಇರಾನ್ದಿಂದ ಕಲಿಬೇಕಾಗಿದೆ. ಸೊ ಈ ಒಂದು ಫ್ಯೂಚರ್ ಇರ್ಬೇಕಾದ್ರೆ ಇದು ಎಸ್ಕಲೇಟ್ ಮಾಡ್ತೀನಿ, ಅದ ಮಾಡ್ತೀನಿ, ಇದು ಮಾಡ್ತೀನಿ, ಡಿಸ್ಟ್ರಾಯ್ ಮಾಡ್ತೀರಿ ಅಂತಕ್ಕೊಂದು ಏನು ಹೇಳ್ತಿರ್ತಾರಲ್ಲ, ಇದು ಓನ್ಲಿ ಏನಪ್ಪಾ ಅಂತಂದ್ರೆ ಒಂದು ಬ್ಲಾಕ್ ಮೇಲಿಂಗ್, ಆರ್ಮ್ ಟ್ವಿಸ್ಟಿಂಗ್ ಟ್ಯಾಕ್ಟಿಕ್ಸ್. ಬಟ್ ಆಕ್ಚುಲಿ ಆನ್ ಗ್ರೌಂಡ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಯಾಕಂದ್ರೆ ಅವರಿಗೆ ಸ್ವಲ್ಪ ಮಿಲಿಟರಿ ಅಡ್ವಾಂಟೇಜ್ ಏನಾದ್ರೂ ಇದ್ರೆ ಸೀಸ್ ಫೈರ್ಗೆ ಅಗ್ರಿ ಆಗ್ತಿದ್ದಿಲ್ಲ ಅಮೆರಿಕ. ಅವ್ರದ್ದು ಏನಂತಂದ್ರೆ ಏಮ್ ಏನಂತಂದ್ರೆ ಈ ಸಿರಿಯಾ, ಇರಾಕ್, ಲಿಬಿಯಾ ಯಾವ ತರ ನಾವು ಮುಗಿಸ್ಬಿಟ್ವಿ ಅದೇ ತರ ಇರಾನ್ ಮುಗಿಸ್ಬೇಕಂತಕೊಂಡು ಮುಂದೆ ಬರ್ತಿದ್ದಾರೆ. ಸೀಸ್ ಫೈರ್ಗೆ ಒಪ್ಕೊಳ್ತಾನೆ ಇದ್ದಿದ್ದಿಲ್ಲ. ನಾವ್ದೇನು ಏನಂತಂದ್ರೆ ನಾವು ಇಟ್ ಈಸ್ ಅಮೆರಿಕ ಹೂ ವಾಂಟ್ಸ್ ಸೀಸ್ ಫೈರ್, ನಾಟ್ ಇರಾನ್. ಯಾಕಂದ್ರೆ ಇರಾನ್ ಏನಂತಂದ್ರೆ ನಾಳೆ ಏನಾದ್ರೂ ಸೀಸ್ ಫೈರ್ ಸಕ್ಸಸ್ಫುಲ್ಲಿ ಆಗ್ಬೇಕಂದ್ರೆ ಇಟ್ ವಿಲ್ ಬಿ ಆನ್ ಇರಾನ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ನಾಟ್ ಆನ್ ಅಮೆರಿಕ. ಓಕೆ ಉಮಾ ಮೇಡಮ್, ಇಲ್ಲಿ 8 ಯುದ್ಧ ನಾವು ನಿಲ್ಸಿದ್ದು ಇಡೀ ವರ್ಲ್ಡ್ ಅಲ್ಲಿ ನೊಬೆಲ್ ಪ್ರೈಸ್ ಸಿಗ್ಬೇಕು ಅಂತೆಲ್ಲ ಕೇಳ್ಕೊಂಡಂತವ್ರು ಬಹಿರಂಗವಾಗಿ, ಅದರಲ್ಲೇ ಗೊತ್ತಾಗ್ತಾ ಇತ್ತು ಆ ಟ್ರಂಪ್ನ ಮನಸ್ಥಿತಿ ಏನು ಅನ್ನುವಂಥದ್ದು. ಆದರೆ ಅವ್ರು ಶುರು ಮಾಡಿದಂಥ ಯುದ್ಧವನ್ನೇ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಆದರೆ ಕಾಡಿಬೇಡಿ ಯುದ್ಧ ನಿಲ್ಸಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಟೈಮ್ನಲ್ಲೂ ಈಗೋ ಬೇಕಾ ಅಂತ ಇಲ್ಲಿ ಯುದ್ಧ ನಿಲ್ಸೋದಕ್ಕೆ ನಾವಿಬ್ರು ಕೂಡ ಯಾವ ರೀತಿಯಾಗಿ ಸಂಧಾನ ಮಾಡಬೇಕು, ಇಬ್ರು ಕುತ್ಕೊಂಡು ಮಾತುಕತೆ ಆದ್ರೆ ಅಲ್ವಾ ಸಂಧಾನ ಆಗೋದು. ನೀವು ಪ್ರೆಷರನ್ನು ಕ್ರಿಯೇಟ್ ಮಾಡಿಬಿಟ್ಟು ಒಪ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ದೇಶ ತಾನೇ ಒಪ್ಕೊಳ್ಳುತ್ತೆ? He also invited all the NATO countries to join the war, European countries to join the war. ಯಾರು ಒಪ್ಲಿಲ್ಲ, ಬರ್ಲಿಲ್ಲ. He is continuing, sometimes sulking, sometimes aggressively. ಒಂದೊಂದ್ ಸತಿ ಒಂದೊಂದ್ ಟ್ಯಾಕ್ಟಿಕ್ ಮಾಡಿ ಜಾಯಿನ್ ಆಗಕ್ಕೆ. But it is very clear that they're not in the upper hand in terms of the war. There is a problem. And then there's also, it's just not his problem anymore. Beginning nalli it was only a war between Iran and America. Now it has become literally a world war in a way. Because every individual is affected. Once kala now COVID agirvaga, it was a pandemic. It was not just one country where it started in China. It became a pandemic. It affected everybody. So is this war. It is affecting everybody. It's a world war kind of a thing. And yet he wants to prove that he is
the winner, that he has come out one. He doesn't want to go back on that. At the same time, like what Mr. Naik mentioned, there is some shrewdness about it. He's not so, he's a businessman, Yes. a shrewd businessman. And in regard to the, the way the stock market, the trading is happening, it shows sometimes that as a business, as his business, he's succeeding. And how America as such is accepting it, we don't understand. Okay. Because ಯಾರು ಅದಕ್ಕೆ we don't hear outrageous remarks. Like ನಮ್ನಲ್ಲಿ ಏನಾದ್ರೂ ಒಂದು ಸಣ್ಣದಾದ್ರೆ we are outrageous about it. But ಆ ತರ outrageous remarks ನಮ್ಗೆ US ಇಂದ ಕೇಳಿಸ್ತಾ ಇಲ್ಲ. You're not hearing that. That means it is still going on, and he has his own tactics of doing it. Adre, is he a shrewd person that he is trying to find a way out of getting America out of this situation? Antanu ansette. Okay. Is he? ನಾವು ಒಂದೊಂದ್ಸತಿ ಅಂತ ಏನಪ್ಪ ವಿ ಕಾಂಟ್ ರಿಮೆಂಬರ್ ಇವತ್ತು ಹಿಂಗ್ ಮಾತಾಡ್ತಾರೆ, ನೆಕ್ಸ್ಟ್ ಒನ್ ಅವರ್ ನಲ್ಲಿ he'll talk exactly the opposite. Sometimes is it done on purpose, or is he doing it without knowledge? Adu none of us are able to understand, and that is what the situation is. So we're not able to take anything on face value. He says ceasefire, 2 weeks ceasefire, then where are the norms for ceasefire? So our indefinitive situation is what is affecting the industry very badly. Okay. We are losing, andre we go getting to know, okay, war is ending, or war, Iran has lost the war, or US has lost the war. Then there is some method in which we can work. Right now we don't know anything. The undecided situation is the worst kind of a situation. ಏನ್ ಆಕ್ಷನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ಒಂದು ಇಂಡಸ್ಟ್ರಿ, ಮೇಡಮ್ ನನ್ಗೆ ಗೊತ್ತಾಗ್ತಾ ಇಲ್ಲ, ಸೀ ಫ್ರೈಟ್ ನಲ್ಲಿ ತಗೊಂಡ್ ಬರ್ಬೇಕಾ, ಏರ್ ಫ್ರೈಟ್ ನಲ್ಲಿ ಅಟ್ಲೀಸ್ಟ್ ಫ್ಲೈಟ್ ಸ್ವಲ್ಪ ಆದ್ರೂ ಹೋಗ್ತಾ ಇದೆ, ಏರ್ ಫ್ರೈಟ್ ನಲ್ಲಿ ನಾನು ಮೆಟೀರಿಯಲ್ಸ್ ತಗೊಂಡ್ ಬರೋದಾ ಅಂತ ಕೇಳ್ತಾ ಇದ್ದಾರೆ. ವಿ ಡೋಂಟ್ ನೋ, ನೋಬಡಿ ಇಸ್, ದೇರ್ ಇಸ್ ನೋ ಸಿಚುವೇಶನ್ ವೇರ್ ಯು ಕ್ಯಾನ್ ರೀಡ್ ಅಂಡ್ ದಿಸ್ ಇಸ್ ದ ವೇ ಇಟ್ ಇಸ್ ಗೋಯಿಂಗ್ ಟು ಫಾಲೋ ಅಂತ. Okay. That is the difficulty to judge, to decide what to do. So investments kadme agbittide in businesses. Foreign investments have really reduced in the current situation, and nobody knows market how it is. Startups ge effect agide. Don't know whether we should go ahead with that production investment, new product ಎಲ್ಲಿಗೆ ಹೋಗುತ್ತೆ, ಮಾರ್ಕೆಟಿಂಗ್ ಎಲ್ಲಿ ಮಾಡ್ಬೋದು, ಎಲ್ಲಾನು ಡೌಟ್ ಎಲ್ಲ. Flights have become expensive, freight costs have become expensive. So people, ಈ ಸಿಚುವೇಶನ್ ಇಸ್ ನಾಟ್ ಅ ಗುಡ್ ಸಿಚುವೇಶನ್. ಇದೇ ತರ ಕಂಟಿನ್ಯೂ ಆಗಿದ್ರೆ ಬಹಳ ಕಷ್ಟ ಆಗ್ಬಿಡತ್ತೆ. ಓಕೆ ನಾಯ್ಕ್ ಸರ್, ಇಲ್ಲಿ ಇರಾನ್ ಸಂಧಾನಕ್ಕೆ ಬರಲ್ಲ ಅಂತ ಅಲ್ಲಿನ ಸ್ಪೀಕರ್ ಹೇಳ್ತಾ ಇದ್ರು. ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅಕಸ್ಮಾತ್ ಇರಾನ್ ಬರದೇ ಇದ್ರೆ ಇದನ್ನ ಟ್ಯಾಕ್ಟಿಕಲ್ ಮೂವ್ ಅಂತ ಅನ್ಕೊಳ್ಬೋದಾ, ಅಥವಾ ರೆಜೆಟ್ ಸ್ಟ್ಯಾಂಡ್ ಅಪ್ ಇರಾನ್ದು ಅಂತ ಹೇಳ್ಬೇಕಾ? ಇಲ್ಲ, ಅವರು ರೆಫ್ಯೂಸಲ್ ಟು ಕಮ್ ಫಾರ್ ಟಾಕ್ಸ್ ಏನಪ್ಪ ಅಂತಂದ್ರೆ ಇದೊಂದು ಸ್ಟ್ರಾಂಗ್ ಸ್ಟ್ಯಾಂಡ್ ತಗೊಂಡಂಗ. ಯಾಕಂದ್ರೆ ಟಾಕ್ಸ್ ಕ್ಯಾನ್ ಹ್ಯಾಪನ್ ಎನಿ ಪ್ಲೇಸ್ ಎನಿ ಟೈಮ್. ಇದು ಏನಪ್ಪ ಅಂದ್ರೆ ದಿಸ್ ಇಸ್ ನಾಟ್ ದ ಫೈನಲ್. ಹೌದು, ವಿಯೆಟ್ನಾಂ ವಾರದಲ್ಲಿ ಐ ಥಿಂಕ್ ಮೋರ್ ದೆನ್ 8 rounds ಆಫ್ ಟಾಕ್ಸ್ ಟುಕ್ ಪ್ಲೇಸ್. ಸೊ ನಾವು ಸಡನ್ಲಿ 2ನೇ ರೌಂಡ್ಗೆ ಸಕ್ಸಸ್ ಸಿಗಬೇಕು ಅಂತಕೊಂಡ್ ಜಂಪ್ ಮಾಡಕ್ಕೂ ಹೋಗಬಾರ್ದು. ಇದೆಲ್ಲ ಪ್ರೆಷರ್, ಅಂಡ್ ದೇ ಆಲ್ಸೋ ನೋ ಎಕ್ಸಾಕ್ಟ್ಲಿ ಯಾವ ತರ ಪ್ರೆಷರ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಬೇಕಂತಕ್ಕೊಂದು. ಬಟ್ ಇಲ್ಲಿ ಒಂದು ವಿಷಯ ಏನ್ ಬರ್ತಂದ್ರೆ, ಈಗ ಮೇಡಮ್ ಅವ್ರು ಹೇಳ್ತಾ ಇದ್ರು ಹೌ ಅಮೆರಿಕನ್ ಪಬ್ಲಿಕ್ ಈಸ್ ಟಾಲರೇಟಿಂಗ್ ಡೊನಾಲ್ಡ್ ಟ್ರಂಪ್, ಔಟ್ರೇಜ್ ಇಲ್ಲ ಅಂತಕ್ಕೊಂದು. ಎಷ್ಟು ಔಟ್ರೇಜ್ ಅವ್ರು ತೋರ್ಸ್ಬೇಕಾಗಿತ್ತು. ಒಂದು ನಿಯರ್ಲಿ 80 to 90 lakh ಪೀಪಲ್ ಆಲ್ರೆಡಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಂತಂದ್ರೆ ಅಮೆರಿಕನ್ ಪೊಲಿಟಿಕ್ಸ್ ಅಲ್ಲಿ ಪ್ರೆಸಿಡೆಂಟ್ ಹ್ಯಾಸ್ ಗಾಟ್ ಅಬ್ಸಲ್ಯೂಟ್ ಪವರ್ಸ್. ಅಬ್ಸಲ್ಯೂಟ್ ಪವರ್ ಅಂತಂದ್ರೆ ಏನಾದ್ರೂ ಅಥವಾ ರಾಂಗ್ ಡಿಸಿಷನ್ ತಗೊಂಡ ಅಥವಾ ನ್ಯೂಕ್ಲಿಯರ್ ವೆಪನ್ ಇದು ಮಾಡಿದ್ನಂತಂದ್ರೆ ಈಸ್ ನಾಟ್ ಅಕೌಂಟಬಲ್ ಪೋಸ್ಟ್ ರಿಟೈರ್ಮೆಂಟ್, ಈಸ್ ಇಮ್ಯೂನ್ ಟು ಎನಿ ಆಕ್ಷನ್ ದಟ್ ಹಿ ಟೇಕ್ಸ್ ಆಸ್ ಅ ಪ್ರೆಸಿಡೆಂಟ್. ಸೊ ಅದ್ರ ಸಲುವಾಗಿ ಈಗ ಏನಂತಂದ್ರೆ ಈ ಫಸ್ಟ್ ಆಫ್ ಆಲ್ ಈಸ್ ಅ ಮ್ಯಾನ್ ಆಫ್ ಥಿಕ್ ಸ್ಕಿನ್. ಒಬ್ಬ ಎಫ್ಸ್ಟೀನ್ ಫೈಲ್ ದಲ್ಲಿ ಇಷ್ಟೊಂದು ಕ್ರಾಸ್ ರೆಫರೆನ್ಸ್ ಇದೆ ಡೊನಾಲ್ಡ್ ಟ್ರಂಪ್ ಅಂಡ್ ಇನ್ಕ್ಲೂಡಿಂಗ್ ಹಿಸ್ ವೈಫ್ ಆಲ್ಸೋ. ಒಂದು ಏನಾದರೂ ಸೆಲ್ಫ್ ರೆಸ್ಪೆಕ್ಟಿಂಗ್ ಪ್ರೆಸಿಡೆಂಟ್ ಇದ್ನಪ್ಪ ಅಂದ್ರೆ ಯು ವುಡ್ ಹ್ಯಾವ್ ರಿಸೈನ್ಡ್ ದೇರ್ ಅಂಡ್ ದೆನ್. ಬಟ್ ಸ್ಟಿಲ್ ಈಸ್ ವಾಕಿಂಗ್ ವಿತ್ ಹಿಸ್ ಹೆಡ್ ಹೈ. ಪ್ರಯತ್ನಕ್ಕೋಸ್ಕರನೇ ಈ ವಾರ್ ಶುರುವಾಯಿತು ಅನ್ನುವಂತ ರೀತಿಯಲ್ಲಿ ಚರ್ಚೆ. ಮತ್ತೊಂದು ಸರ್, ಇನ್ನೊಂದು ಪ್ರಶ್ನೆ, ಪಾಕಿಸ್ತಾನ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದೆಯಲ್ಲ,
ಇನ್ನೊಂದು ಯಾವ್ದಾದ್ರು ತುಂಬಾ ಗಟ್ಟಿಯಾಗಿರುವಂತ ದೇಶ, ಸೂಪರ್ ಪವರ್ ಆಗಿರುವಂತ ಯಾವ್ದಾದ್ರು ಒಂದು ದೇಶ ಇದರಲ್ಲಿ ಇನಿಷಿಯೇಟ್ ತಗೊಂಡು ಮುಂದೆ ಬಂದಿದ್ರೆ ಇನ್ನೊಂದು ಸ್ವಲ್ಪ ಮಾತುಗಳಿಗೆ ಮತ್ತೆ ಇವರಿಬ್ಬರನ್ನು ಕನ್ವಿನ್ಸ್ ಮಾಡೋದಕ್ಕೆ ಬೆಲೆ ಇರ್ತಾ ಇತ್ತಾ ಅಂತ. ಇಲ್ಲ, ಈಗ ಇಮಿಡಿಯೇಟ್ ಸೀಸ್ ಫೈರ್ ಸಲುವಾಗಿ ಏನಂತಂದ್ರೆ ನಾವು ಏನಪ್ಪಾ ಅಂದ್ರೆ ಯಾವುದೇ ಪಾಕಿಸ್ತಾನ ಬಿಟ್ಟ ನಂತರ ಬೇರೆ ರಾಷ್ಟ್ರ ಯಾವ್ದಂತ ಏನಾದ್ರೂ ಯೋಚನೆ ಮಾಡಕ್ ಹೋದ್ರೆ ಒಂದು ರಷ್ಯಾ ಮಂಡ್ಯದಲ್ಲಿ ಬರುತ್ತೆ, ಒಂದು ಚೈನಾ ಮಂಡ್ಯದಲ್ಲಿ ಬರುತ್ತೆ. ಸೊ ಇವರಿಬ್ರು ದೇ ಕ್ಯಾನ್ ಮೀಡಿಯೇಟ್, ಬಟ್ ಅವ್ರು ಯಾಕೆ ಮೀಡಿಯೇಟ್ ಮಾಡ್ತಾ ಇಲ್ಲ? ಅಂಡ್ ಅಟ್ ದ ಸೇಮ್ ಟೈಮ್ ಒಂದು ಮಂತ್ ಪ್ರೋಗ್ರೆಸ್ ಆಫ್ ದ ವಾರ್ ನೋಡಿದ ನಂತರ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಯುದ್ಧದಲ್ಲಿ ಬೋತ್ ಆರ್ ಬೆನಿಫಿಷರಿ. ಆಕ್ಚುಲಿ ಏನಂತಂದ್ರೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಬೆನಿಫಿಷರಿ ಇದ್ದಾರೆ. ಯಾಕಂದ್ರೆ ರಷ್ಯನ್ ಆಯಿಲ್ ಸಾಕಷ್ಟು ಆನ್ ಹಿಸ್ ಟರ್ಮ್ಸ್ ಏನಪ್ಪ ಅಂದ್ರೆ ಈ ಸೆಲ್ಲಿಂಗ್ ಇಟ್, ಮತ್ತೆ ಚೈನಾಗೆ ಏನಂತಂದ್ರೆ ಎಷ್ಟು ಸಪ್ಲೈ ಅಲ್ಲಿಂದ ಇರಾನ್ ಬರ್ಬೇಕಾಗಿತ್ತು ಅದು ಕಂಟಿನ್ಯೂಸ್ಲಿ ಬರ್ತಾ ಇದೆ. ಇಲ್ಲಿ ಚೆಕ್ ಮೇಟ್ ಮಾಡಿ ಇಲ್ಲಿ ಅಮೆರಿಕನ್ ಆಸ್ ಅ ಸೂಪರ್ ಪವರ್ ಅಂತ ನಾವು ಡೈಲ್ಯೂಟ್ ಮಾಡಿದ್ರೆ ಅದನ್ನ ಇದು ಮಾಡಿಬಿಟ್ರೆ ದೆನ್ ಫರ್ದರ್ ಈಗ ಇಫ್ ಈ ಸಕ್ಸೀಡ್ಸ್ ಹಿಯರ್ ನೆಕ್ಸ್ಟ್ ಏನಂತಂದ್ರೆ ರಷ್ಯಾ ಮತ್ತೆ ಚೈನಾ ಅಟೆಂಪ್ಟ್ ಮಾಡ್ತಾರೆ ಇವ್ರನ್ನ ಇದು ಮಾಡ್ಬೇಕಂತ. ಸೊ ದಟ್ ಇಸ್ ವೈ ದೇ ವಿಲ್ ಟ್ರೈ ಮ್ಯಾಕ್ಸಿಮಮ್ ಏನಂತಂದ್ರೆ ಇಲ್ಲಿ ಸೂಪರ್ ಪವರ್ ಸ್ಟಾಟಸ್ ಮತ್ತೆ ಅವ್ರ ಎಕ್ವಿಪ್ಮೆಂಟ್ ಗೆ ಏನಪ್ಪಾ ಅಂದ್ರೆ ಹೊಡೆತ ಬೀಳ್ತಕ್ಕಂಥದ್ದು ಏನೇನು ಇದು ಮಾಡ್ಬೇಕು. ಇವನ್ ಯಸ್ಟರ್ಡೇ ಆಲ್ಸೋ ಒಂದು 4 ಟ್ರಾನ್ಸ್ಪೋರ್ಟ್ ಪ್ಲೇನ್ಸ್ ಫ್ರಮ್ ಚೈನಾ as well as Russia, they have landed in Iran and they are getting war raw materials. ಇಲ್ಲಿ ಎಲ್ರಿಗೂ ಇರುವಂತ ಹೋಪ್ಸ್ ಇವತ್ತಿನ ಸಂಧಾನ ಇರಾನ್ ಬರ್ಲಿ, ಆ ಸಂಧಾನ ಸಕ್ಸಸ್ ಆಗ್ಲಿ, ಇರುವಂತ ಕಾನ್ಫ್ಲಿಕ್ಟ್ಸ್ ಎಲ್ಲ ಕ್ಲಿಯರ್ ಆಗ್ಲಿ ಅನ್ನುವಂತ ಹೋಪ್ಸ್ ಅಲ್ಲೇ ಇದ್ದಾರೆ. ಕಾದ್ ನೋಡೋಣ ಸರ್ ಏನಾಗುತ್ತೆ ಅಂತ. ಸಮಯದ ಅಭಾವ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಉಮಾ ರೆಡ್ಡಿ ಮೇಡಮ್ ಹಾಗೆ ನಾಯಕ್ ಸರ್ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.